ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಅಂತ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸರ್ಕಾರ ಬಿಟ್ಟಿತ್ತು. ಅವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳು ಹಾಗೂ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆದಿದ್ವು. ಆ 3 ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗೂ ಕೀ ಉತ್ತರಗಳನ್ನು ಇಂದಿನ ದಿನ ನಾವು ನೋಡ್ತಾ ಹೋಗೋಣ. ಸೊ ಇದು 23/3/2026 ನಡೀತಕ್ಕಂಥ ವಿಜ್ಞಾನ ವಿಷಯದ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಿಂದನೇ ಹೆಚ್ಚಿನ ಪ್ರಶ್ನೆಗಳು ಬರುವ ಸಂಭವನೀಯತೆ ಇರ್ತದೆ. ಸೊ ಇವನ್ನ ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದ 23ನೇ ತಾರೀಕಿಗೆ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ತುಂಬ ಹೆಚ್ಚಿದೆ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಇದೆ. ಸೊ ಆಕರ್ಷಿಸುವುದಿಲ್ಲ. ಯಾಕಪ್ಪ ಅಂದರೆ ಸೊಲನಾಯ್ಡ್ನ ಮೂಲಕ ವಿದ್ಯುತ್ತನ್ನು ಎ ಇಂದ ಬಿಗೆ ಹರಿಸಿದಾಗ ಬಿ ತುದಿಯು ಎನ್ ಧ್ರುವದಂತೆ ವರ್ತಿಸುತ್ತದೆ. ಇನ್ನು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತ ಇದೆ. ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಬೇಕು. ವಿದ್ಯುತ್ ಮಂಡಲದಲ್ಲಿ ದೋಷಪೂರಿತ ಉಪಕರಣಗಳನ್ನು ಬಳಸಬಾರ್ದು. ಫ್ಯೂಸನ್ನು ಬಳಸಬೇಕು ಮತ್ತು ಗುಣಮಟ್ಟದ ವಾಹಕ ತಂತಿಗಳನ್ನು ಬಳಸಬೇಕು. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಇದೆ. 3 ಮಾರ್ಕಿನ ಪ್ರಶ್ನೆ ಇದು. ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಿ. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಈ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಎಳೆಯಬಹುದು. ಇನ್ನು ಅಥವಾ ಪ್ರಶ್ನೆ ನೋಡಿ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಸೊ ಇದು ಅಲ್ಯೂಮಿನಿಯಂನ ಸಲಾಕೆಯ ಒಂದು ಪ್ರಯೋಗ. ಇದು ಕೂಡ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದ್ದು. ಅಲ್ಯೂಮಿನಿಯಂನ ಒಂದು ಸಲಾಕೆಯನ್ನು 2 ವಾಹಕ ತಂತಿಗಳ ನಡುವೆ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯನ್ನು ಇರಿಸುವಂತೆ ಮಾಡಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ತನ್ನು ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದದ್ದು. ಸೊ ಓವರ್ಲೋಡ್ ತಡೆಯಲು ಯಾವುದಾದ್ರೂ 2 ಸಲಹೆಗಳನ್ನು ಕೇಳಿದ್ದಾನೆ. ಸೊ ಆಲ್ರೆಡಿ ನಾವು ವಿವರಣೆಯನ್ನು ಕೊಟ್ಟಿದ್ದೇವೆ ಈ ಪ್ರಶ್ನೆಗೆ, ಮತ್ತೆ ರಿಪೀಟ್ ಬೇಡ. ಇಲ್ಲಿ ನೋಡಿ ಹೊಸದಾದ ಒಂದು ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರವು ಏನಾಗಿರ್ತದೆ ಅಂತ ಕೇಳಿದ್ದಾನೆ. ಸಿನಲ್ಲಿ ಯಾವಾಗಲೂ ಶೂನ್ಯವಾಗಿರ್ತದೆ. ಸೊಲನಾಯ್ಡ್ ಎಂದರೇನು? ಫ್ಲೆಮಿಂಗನ ಎಡಗೈ ನಿಯಮ ನಿರೂಪಿಸಿ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದ್ದಾನೆ. ಸೊಲನಾಯ್ಡ್ ನೋಡ್ತಾ ಹೋಗೋಣ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಯ್ಡ್ ಅಂತ ಕರಿತೀವಿ. ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರುಬೆರಳು ಕಾಂತಕ್ಷೇತ್ರ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ 220 ವೋಲ್ಟ್ ಆಗಿರ್ತದೆ. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು ಅಂತ ಕೇಳಿದ್ದಾನೆ. ಸ್ವಿಚ್ ಆಫ್ ಮಾಡಿದಾಗಲೂ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುತ್ತದೆ. ಇದು ಬಳಕೆದಾರರಿಗೆ ವಿದ್ಯುತ್ ಆಘಾತವನ್ನು ಉಂಟು ಮಾಡುತ್ತದೆ. 8ನೇ ಪ್ರಶ್ನೆ ನೋಡಿ, ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಇದು ದಕ್ಷಿಣ ಧ್ರುವ ಆಗಿರ್ತದೆ. ಯಾಕಪ್ಪ ಅಂದರೆ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಓವರ್ಲೋಡ್ ಉಂಟಾಗಲು ಕಾರಣ ಕೇಳಿದ್ದಾನೆ. ನೆಕ್ಸ್ಟು ಸೊಲನಾಯ್ಡ್ ಎಂದರೇನು ಕೇಳಿದ್ದಾನೆ. ಹಾಗೆ ಸೊಲನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು ಅಂತ ಇದೆ. ಸೊ ಓವರ್ಲೋಡ್ ಉಂಟಾಗಲು ಕಾರಣಗಳನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಈಗ ಸೊಲನಾಯ್ಡ್ ಎಂದರೇನು ಅನ್ನೋದನ್ನು ಈಗ ತಾನೇ ನೋಡಿದ್ವಿ. ಸೊ ಆದರೂ ಇನ್ನೊಮ್ಮೆ ನೋಡ್ತಾ ಹೋಗೋಣ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಯ್ಡ್ ಎನ್ನುವರು. ವಿದ್ಯುತ್ ಪ್ರವಾಹವಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು. ಓಕೆ, ಇನ್ನು
ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಏನು ಮಾಡಬೇಕಪ್ಪ ಅಂದ್ರೆ 2 ವಿಧಾನಗಳು. ಒಂದು, ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಹಾಗೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ಕಾಂತೀಯ ಬಲರೇಖೆಗಳ ಗುಣಲಕ್ಷಣ ಹಾಗೂ ವಿದ್ಯುತ್ ಪ್ರವಾಹ ಇರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗ್ತದೆ? ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಹಾಗೆ ಕಾಂತೀಯ ಬಲರೇಖೆಗಳು ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರ್ತವೆ. ಕಾಂತಕ್ಷೇತ್ರವು ಬಿ ಪ್ರಶ್ನೆ. ವಿದ್ಯುತ್ ಪ್ರವಾಹ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಕಾಂತಕ್ಷೇತ್ರವು ಕೂಡ 10 ಪಟ್ಟು ಹೆಚ್ಚಾಗ್ತದೆ. ಇನ್ನು ಇದು ರಿಪೀಟೆಡ್ ಪ್ರಶ್ನೆ. ಹಾಗಾದರೆ ದಯವಿಟ್ಟು ಈ ಒಂದು ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದಾನೆ, ಹಾಗಾಗಿ ನೀವು ಇದನ್ನು ಪರ್ಫೆಕ್ಟ್ ಆಗಲೇಬೇಕಾಗಿರ್ತದೆ. ಓವರ್ಲೋಡ್ ಉಂಟಾಗಲು ಕಾರಣ ಮತ್ತು ಪರಿಣಾಮ, ಅಷ್ಟೇ ಅಲ್ಲದೆ ತಡೆಗಟ್ಟುವ ಕ್ರಮ. 11ನೇ ಪ್ರಶ್ನೆ ನೋಡಿ. ತೂಗುಬಿಟ್ಟ ವಿದ್ಯುತ್ ಪ್ರವಾಹ ಇರುವ ತಾಮ್ರದ ಸಮಾನಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಸನ್ನಿವೇಶ 1ರಲ್ಲಿ ಆಕರ್ಷಿಸ್ತಾವೆ. ಓಕೆ. ವಿದ್ಯುತ್ ಪ್ರವಾಹ ದಿಕ್ಕು ಒಂದೇ ಆಗಿರುವುದರಿಂದ ಅವುಗಳಿಂದ ಉಂಟಾಗುವ ಕಾಂತಕ್ಷೇತ್ರ ಆಕರ್ಷಿಸಲ್ಪಡುತ್ತದೆ. ಇನ್ನು ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ರೇಖಾಚಿತ್ರವನ್ನು, ನೇರವಾದ ವಾಹಕದ ಮೂಲಕ ಕಾಂತೀಯ ರೇಖೆಗಳನ್ನು ಸೂಚಿಸುವ ರೇಖಾಚಿತ್ರ ಈ ರೀತಿಯಾಗಿರ್ತದೆ. ಪ್ರಾಕ್ಟೀಸ್ ಮಾಡಿ 2 ಅಂಕ ಸುಲಭವಾಗಿ ಗಳಿಸಿ. 13ನೇ ಪ್ರಶ್ನೆ ಕೂಡ ರಿಪೀಟೆಡ್ ಆಗಿದ್ದಂಥದ್ದು, ಮತ್ತು ಇನ್ನೊಮ್ಮೆ ನೋಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇದು ಕೂಡ ಅಥವಾ ಪ್ರಶ್ನೆ ಕೂಡ ರಿಪೀಟೆಡ್ ಆಗಿದೆ. ಇಲ್ಲಿ ನೋಡಿ 14ನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿದ್ದಾನೆ. ಸಿ, ವಿದ್ಯುತ್ ಪ್ರವಾಹ ಇರುವ ಸೊಲೆನಾಯ್ಡ್ ಪಿ ಮತ್ತು ಕ್ಯೂ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಬಿಂದುಗಳಾಗಿರ್ತವೆ. ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಪಿ ಮತ್ತು ಕ್ಯೂಗಳಲ್ಲಿ ಕಾಂತಕ್ಷೇತ್ರ ಯಾವಾಗಲೂ ಏನಾಗಿರ್ತದೆ? ಸಮನಾಗಿರ್ತದೆ. ಯಾಕಪ್ಪ ಅಂದರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಯಾವಾಗಲೂ ಏನಾಗಿರ್ತದೆ? ಸಮನಾಗಿರ್ತದೆ ಮತ್ತು ಏಕರೂಪವಾಗಿರ್ತದೆ ಅಂತ ಹೇಳ್ತೇವೆ ನಾವು. ಕಾಂತೀಯ ಬಲರೇಖೆಗಳ ಯಾವುದಾದ್ರು 4 ಗುಣಲಕ್ಷಣಗಳು. ಸೊ ಈಸಿಯಾಗಿರ್ತದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳು, ಓವರ್ಲೋಡ್ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳಿದ್ದಾವೆ, ಅವು ನೋಡ್ತಾಗೋಣ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು, ಅಥವಾ ವಿದ್ಯುತ್ ಮಂಡಲದಲ್ಲಿ ಋಸ್ವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳಬೇಕು. ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಅಳವಡಿಸಿಕೊಳ್ಳಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ವಿದ್ಯುತ್ ಉಪಕರಣಗಳಲ್ಲಿ ಯಾವುದೇ ದೋಷವಿರದಂತೆ ನೋಡಿಕೊಳ್ಳಬೇಕು ಮತ್ತು ಉಪಕರಣಗಳನ್ನು ಸಮಾಂತರ ಜೋಡಣೆಯಲ್ಲಿ ಮಾಡಿರಬೇಕು. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಸೊ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುತ್ತದೆ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವನ್ನು ತಿಳಿಸಿ ಅಂತ ಇದೆ. ಅತಿಯಾದ ವಿದ್ಯುತ್ ಪ್ರವಾಹ ಸಂದರ್ಭದಲ್ಲಿ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಿ ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗದಂತೆ ರಕ್ಷಿಸುವುದು ಫ್ಯೂಸ್ನ ಪ್ರಮುಖ ಪಾತ್ರವಾಗಿದೆ. ವಿದ್ಯುತ್ ಪ್ರವಾಹ ಇರುವ ವೃತ್ತಾಕಾರದ ವಾಹಕ ಸುರುಳಿಯಿಂದ ಉಂಟಾಗುವ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ 2 ವಿಧಾನಗಳನ್ನು ಕೇಳಿದ್ದಾನೆ. ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸಬೇಕಾಗ್ತದೆ. ಇನ್ನೊಂದು, ಸುರುಳಿಯಲ್ಲಿರುವ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ನೋಡಿರಿ ನೆಕ್ಸ್ಟ್ 20ನೇ ಪ್ರಶ್ನೆ. ಒಂದು ಪಾರದರ್ಶಕ ಗಾಜಿನ ಹಾಳೆಯನ್ನು ದಂಡಕಾಂತವೊಂದರ ಮೇಲೆ ಇಡಲಾಗಿದೆ. ಗಾಜಿನ ಹಾಳೆಯ ಮೇಲೆ ಕಬ್ಬಿಣದ ರಜೆಗಳನ್ನು ಸಿಂಪಡಿಸಲಾಗಿದೆ. ಗಾಜಿನ ಹಾಳೆಯನ್ನು ನಿಧಾನವಾಗಿ ತಟ್ಟಿದೆ ಮತ್ತು ಕೆಳಗಿನ ವೀಕ್ಷಣೆಗಳನ್ನು ಮಾಡಲಾಗಿದೆ. ಕಬ್ಬಿಣದ ರಜೆಗಳಿಂದ ಸಮಾಂತರವಲ್ಲದ ವಕ್ರರೇಖೆಗಳು ಉಂಟಾಗಿವೆ. ಎರಡನೇದು ಬಿ ನೋಡಿ, ದಂಡಕಾಂತ ಧ್ರುವಗಳ ಬಳಿ ಕಬ್ಬಿಣದ ರಜೆಗಳು ಒತ್ತೊತ್ತಾಗಿವೆ. 3ನೇದು ಸಿ, ದಂಡಕಾಂತದಿಂದ ದೂರ ಸರಿದಂತೆ ಕಬ್ಬಿಣದ ರಜೆಗಳು ಹರಡುವಿಕೆ ವಿರಳವಾಗಿದೆ. ಈ ಆನ್ಸರ್ ಏನಪ್ಪ ಅಂದರೆ ದಂಡಕಾಂತದ ಸುತ್ತ ಕಾಂತಕ್ಷೇತ್ರ ರೇಖೆಗಳು ವಕ್ರರೇಖೆಗಳ ರೂಪದಲ್ಲಿರುತ್ತೆ ಮತ್ತು ಅವು ಪರಸ್ಪರ ಛೇದಿಸುವುದಿಲ್ಲ. ಬಿ ಪ್ರಶ್ನೆಗೆ ಉತ್ತರ, ಕಾಂತಕ್ಷೇತ್ರವು ಧ್ರುವಗಳ ಬಳಿ ಪ್ರಬಲವಾಗಿರ್ತದೆ. ಸಿ, ಕಾಂತಕ್ಷೇತ್ರದ ಪ್ರಬಲತೆಯು ಕಾಂತದಿಂದ ದೂರ ಸರಿದಂತೆ ಕಡಿಮೆ ಆಗ್ತದೆ. ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಪುಂಜ ಒಂದು ಅಥವಾ ಪ್ರಶ್ನೆ ಇದೆ. ಎಲೆಕ್ಟ್ರಾನ್ ಪುಂಜವೊಂದು ಕಾಂತಕ್ಷೇತ್ರವನ್ನು ಲಂಬವಾಗಿ ಪ್ರವೇಶಿಸಿದಾಗ ಪುಂಜದ ದಿಕ್ಪಲ್ಲಟವನ್ನು ವೀಕ್ಷಿಸಲು ಮಾಡಿದ ಪ್ರಯೋಗವನ್ನು ಪ್ರತಿನಿಧಿಸುತ್ತದೆ. ಎಲೆಕ್ಟ್ರಾನ್ ಪುಂಜವು ಹಾಳೆಯ ಮೇಲ್ಮೈಯಿಂದ ಹೊರಕ್ಕೆ ಪಲ್ಲಟಗೊಂಡರೆ ಎ ಎಂದು ಸೂಚಿಸಿದ ಕಾಂತ ಧ್ರುವವನ್ನು ಊಹಿಸಿ ಅಂತ ಕೇಳಿದಾನೆ. ಎ ಎಂಬುದು ದಕ್ಷಿಣ ಧ್ರುವ ಆಗಿರ್ತದೆ. ಇನ್ನು ಈ ಊಹೆ ಮಾಡಲು ಸಹಾಯಕವಾದ ನಿಯಮ ಯಾವುದಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮ. ಸೊ ಎಡಗೈ ನಿಯಮ ಈಸಿಯಾಗಿದೆ. ನೀವು ಮತ್ತೆ ಪುನಃ ನಾನು ಹೇಳೋದೇನು ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡಿರ್ತೀರಿ. ಇಲ್ಲಿ 21ನೇ ಪ್ರಶ್ನೆ ನೋಡಿ, ಬಲಗೈ ಹೆಬ್ಬೆರಳು ನಿಯಮ ಕೇಳಿದ್ದಾನೆ. ಪ್ರಿಪರೇಟರಿ 3ರಲ್ಲಿ 21ನೇ ಪ್ರಶ್ನೆ, ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ. ಸೊ ಅದನ್ನ ನಿರೂಪಿಸೋಣ. ವಾಹಕವನ್ನು ಬಲಗೈನ ಮುಷ್ಟಿಯಲ್ಲಿ ಹಿಡಿದಾಗ ಮುಷ್ಟಿಯಿಂದ ಹೊರಚಾಚಿದ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುತ್ತದೆ, ಹಾಗೂ ವಾಹಕವನ್ನು ಹಿಡಿದಿಟ್ಟುಕೊಂಡಂಥ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ. ಇನ್ನು 22ನೇ ಪ್ರಶ್ನೆ ನೋಡಿ, ಕೆಳಗೆ ಕೊಟ್ಟಿರುವ ರೇಖಾಚಿತ್ರವನ್ನು ಗಮನಿಸಿ. ಇಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕು ಯಾವುದು? ನಿಮ್ಮ ತೀರ್ಮಾನವನ್ನು ಸಮರ್ಥಿಸಿ ಅಂತ ಕೇಳಿದಾನೆ. 2 ಅಂಕದ ಪ್ರಶ್ನೆ ಇದು. ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ಬಲವು ಹಾಳೆಯ ಒಳಮುಖವಾಗಿ ವರ್ತಿಸುತ್ತದೆ, ಏಕೆಂದರೆ ಇಲೆಕ್ಟ್ರಾನ್ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿ ವಿದ್ಯುತ್ ಪ್ರವಾಹ ದಿಕ್ಕನ್ನು
ಪರಿಗಣಿಸಲಾಗ್ತದೆ. ಇನ್ನು ಸೊಲೆನಾಯ್ಡನ್ನು 23ನೇ ಪ್ರಶ್ನೆ ನೋಡಿ. ಸೊಲೆನಾಯ್ಡನ್ನು ಬಳಸಿ ಮೃದು ಕಬ್ಬಿಣದ ತುಂಡನ್ನು ವಿದ್ಯುತ್ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು, ಈ ವಿದ್ಯುತ್ಕಾಂತದ ಕ್ಷೇತ್ರವನ್ನು ಹೇಗೆ ಹೆಚ್ಚಿಸಬಹುದು ಅಂತ ಕೇಳಿದ್ದಾನೆ. ಸೊ ಇದು ಆಲ್ರೆಡಿ ರಿಪೀಟೆಡ್ ಆದಂಥ ಪ್ರಶ್ನೆ. ಸೊ ಏನು ಮಾಡಬೇಕಂದ್ರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಆಕರ್ಷಣಾ ಗುಣವನ್ನು ಹೊಂದಿರತಕ್ಕಂಥ ಮೆದುವಾದ ಕಬ್ಬಿಣವನ್ನು ಇಟ್ಟು ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅದೇನಾಗ್ತದಪ್ಪ ಅಂದರೆ ವಿದ್ಯುತ್ಕಾಂತವಾಗಿ ಪರಿವರ್ತನೆಯನ್ನು ಹೊಂದದ. ಇನ್ನು ಕಾಂತಕ್ಷೇತ್ರವನ್ನು ಹೇಗೆ ಹೆಚ್ಚಿಸಬಹುದಪ್ಪ ಅಂದರೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಏನು ಮಾಡಬೇಕು, ಹೆಚ್ಚಿಸಬೇಕು. ಇನ್ನೊಂದು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದರೆ ಮುಗಿದೋಗ್ತದೆ. ಇನ್ನು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ ಅಂತ 3 ಅಂಕದ ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ನಾವು ವಿಶ್ಲೇಷಣೆಯನ್ನು ಮಾಡಿರ್ತೀವಿ. ಓಕೆನಾ. ಸೊ ಈ ಒಂದು ವಿಡಿಯೋದಿಂದ ನಾವು ಹೆಚ್ಚು ಅಂಕಗಳನ್ನು ಪಡೆಯುವ ಸಂಭವನೀಯತೆ ಹೆಚ್ಚಿದೆ. ಓಕೆನಾ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿರ್ತೀರಿ ಅಂತ ಭಾವಿಸ್ತೇನೆ. ಸೊ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಅಂತ ತಿಳಿಸ್ತೀನಿ. ಹಾಗೆ ಇನ್ನೂ ಕೂಡ ಎಲ್ಲ ಪಾಠಗಳ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಅಲ್ಲಿ ಹೈಪ್ ಎನ್ನುವ ಪಾಯಿಂಟ್ ಇದೆ, ಬಟನ್ ಇದೆ. ಸೊ ಅದನ್ನು ಹೈಪ್ ಅನ್ನೋದನ್ನು ಓಕೆ ಕೊಡೋದ್ರ ಮೂಲಕ ಈ ಒಂದು ವಿಡಿಯೋ ಹೆಚ್ಚು ವಿದ್ಯಾರ್ಥಿಗಳಿಗೆ ಸರಬರಾಜಾಗಲಿ ಅನ್ನೋದು ಒಂದು ಉದ್ದೇಶದಿಂದ. ಸೊ ದಯವಿಟ್ಟು ಹೈಪ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.